ಗೆಳೆಯರೆ, ಆಧುನಿಕ ಯುದ್ಧ ತಂತ್ರದಲ್ಲಿ ಕಣ್ಣಿಗೆ ಕಾಣುವ ಗುರಿಗಳನ್ನು ನಾಶ ಮಾಡುವುದು ಅತ್ಯಂತ ಸುಲಭ. ಆದರೆ ಕಣ್ಣಿಗೆ ಕಾಣದ, ರೆಡಾರ್ಗಳಿಗೆ ಸಿಗದ ಶಸ್ತ್ರಾಸ್ತ್ರಗಳನ್ನು ಎದುರಿಸುವುದು ಯಾವುದೇ ಬಲಿಷ್ಠ ದೇಶಕ್ಕೂ ಅಸಾಧ್ಯವಾದ ಮಾತು. ಹಾಗೂ ನಮ್ಮ ಭಾರತೀಯ ನೌಕಾಪಡೆ ದಶಕಗಳ ಹಿಂದೆಯೇ ಈ ಸತ್ಯವನ್ನ ಅರಿತಿತ್ತು. ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರುಪತ್ಯವನ್ನ ಭದ್ರಪಡಿಸಿಕೊಳ್ಳಬೇಕಾದ್ರೆ ಕೇವಲ ಹೊಸ ಜಲಂತರ್ಗಾಮಿಗಳನ್ನ ನಿರ್ಮಿಸಿದರೆ ಸಾಲದು, ಬದಲಾಗಿ ಅವುಗಳನ್ನ ಶತ್ರುವಿನ ಕಣ್ಣಿನಿಂದ ಸಂಪೂರ್ಣವಾಗಿ ಮರೆಮಾಚುವಂತಹ ಅತ್ಯಂತ ಸುರಕ್ಷಿತವಾದ ಮನೆಯೊಂದನ್ನು ನಿರ್ಮಿಸುವುದು ಅನಿವಾರ್ಯವಾಗಿತ್ತು. ಹಾಗೂ ಈ ಒಂದು ದಿಟ್ಟ ನಿರ್ಧಾರವೇ ಪ್ರಾಜೆಕ್ಟ್ ವರ್ಷ ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆಗೆ ಮುನ್ನಡಿ ಬರೆಯಿತು. ಗೆಳೆಯರೆ, ಸಾಮಾನ್ಯವಾಗಿ ನೌಕಾನೆಲೆಗಳು ಅಥವಾ ಬಂದರುಗಳು ತೆರೆದ ಪ್ರದೇಶದಲ್ಲಿರ್ತವೆ. ಅಲ್ಲಿ ನಿಲ್ಲುವ ಯುದ್ಧ ನೌಕೆಗಳು ಹಾಗೂ ಜಲಂತರ್ಗಾಮಿಗಳು ಶತ್ರು ದೇಶದ ಗೂಢಾಚಾರಿ ಉಪಗ್ರಹಗಳಿಗೆ, ಡ್ರೋನ್ಗಳಿಗೆ ಸುಲಭವಾಗಿ ಗೋಚರಿಸುತ್ತವೆ. ಶತ್ರುಗಳು ಅಂತರಿಕ್ಷದಿಂದಲೇ ಕುಳಿತು ನಮ್ಮ ಜಲಂತರ್ಗಾಮಿಗಳು ಎಲ್ಲೆಲ್ಲಿವೆ, ಯಾವಾಗ ಬಂದರಿನಿಂದ ಹೊರಡ್ತಾವೆ, ಅವುಗಳ ಮುಂದಿನ ಗುರಿ ಏನು ಅನ್ನೋದನ್ನ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು.